ಬಿಜೆಪಿಯಲ್ಲಿ ಅನೇಕ ಜನ ಈಗಲೂ ಕೂಡ ರೆಬಲ್ಸ್ ಆಗಿದ್ದಾರೆ. ರೆಬಲ್ಸ್ಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇಂಥ ರೆಬಲ್ಸ್ಗಳಿಗೆ ಕಡಿವಾಣ ಹಾಕಲಿಕ್ಕೆ, ಅಸಮಾಧಾನಕ್ಕೆ ಮದ್ದು ಹರಿಲಿಕ್ಕೆ ಬಿಜೆಪಿ ಈಗ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ರೆಬಲ್ಸ್ ನಾಯಕರ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಪಕ್ಷದಲ್ಲಿ ಅಶಿಸ್ತಿನ ಬಗ್ಗೆ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗಿದೆ. ಬರೀ ಬಸನಗೌಡ ಪಾಟೀಲ್ ಯತ್ನಾಳೋ, ಪ್ರತಾಪ್ ಸಿಂಹನೋ ಅಥವಾ ಕುಮಾರ್ ಬಂಗಾರಪ್ಪನೋ, BV ನಾಯಕೋ, ಹೀಗೆ ಒಂದು ದೊಡ್ಡ ಪಟ್ಟಿ ಇದೆ. ರಮೇಶ್ ಜಾರಕಿಹೊಳಿ ಸೇರಿದಂತೆ ಒಂದು ದೊಡ್ಡ ಪಟ್ಟಿ ಇದೆ. ಆ ದೊಡ್ಡ ಪಟ್ಟಿ ಅಲ್ಲದೇನೆ ಬಂಡಾಯದ ಬಾವುಟ ಮೊದಲಿನಿಂದಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಹಾರಿಸ್ತಾ ಬಂದಿದ್ರು. ಅದಕ್ಕೂ ಮೊದಲೇ ಅವರು ಬಿಜೆಪಿಯ ಶಾಸಕರಾಗಿದ್ದರೂ ಕೂಡ ಬಿಜೆಪಿ ಶಾಸಕರು ಅನ್ನೋದನ್ನ ಮರೆತು ಕಾಂಗ್ರೆಸ್ ಪಕ್ಷದ ಶಾಸಕರಂತೆಯೇ ವರ್ತನೆ ಮಾಡಿದ್ದಾರೆ. ಅಥವಾ ಕಾಂಗ್ರೆಸ್ ಪಕ್ಷದ ಶಾಸಕರಿಗಿಂತಲೂ ಹೆಚ್ಚಾಗಿ ಬಿಜೆಪಿ ಶಾಸಕರು ನಡೆದುಕೊಂಡಿದ್ರು. ಅವರ ಹೆಸರುಗಳು ಯಶವಂತಪುರದ ಶಾಸಕ ST ಸೋಮಶೇಖರ್, ಇನ್ನೊಂದು ಕಡೆ ಯಲ್ಲಾಪುರದ ಶಾಸಕ ಶಿವರಾಮ್ ಹೆಬ್ಬಾರ್. ಈ ಇಬ್ಬರು ಕೂಡ ಬಿಜೆಪಿ ಸದಸ್ಯರಾಗಿದ್ರು, ಬಿಜೆಪಿ ಶಾಸಕರಾಗಿದ್ರು ಕೂಡ ಅವರಿಗೆ ಹೆಚ್ಚಾಗಿ ತಮ್ಮ ಪಕ್ಷ ಅಂದರೆ ತಾವು ಹಿಂದೆ ಇದ್ದಂಥ ಪಕ್ಷದ ಮೇಲೆಯೇ ಪ್ರೀತಿ, ವ್ಯಾಮೋಹ, ಕಕಲಾತಿ ಜಾಸ್ತಿ. ಸೊ ಹೀಗಾಗಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಲವನ್ನು ಮನಸ್ಸಲ್ಲಿಟ್ಕೊಳ್ಳದೆ ಮಾತ್ರವಲ್ಲ, ಬಹಿರಂಗವಾಗಿಯೂ ಕೂಡ ತೋರ್ಪಡೆ ಮಾಡಿಕೊಂಡಿದ್ದು, ಚುನಾವಣೆಯಲ್ಲೂ ಕಾಂಗ್ರೆಸ್ಸಿಗೆ ನಾನು ಮತ ಹಾಕಿದ್ದೇನಂತ ಹೇಳುವಷ್ಟು ಗಟ್ಟಿತನವನ್ನು ಶಿವರಾಮ್ ಹೆಬ್ಬಾರ್ ತೋರಿಸಿದ್ರು. ಇನ್ನೊಂದು ಕಡೆ ST ಸೋಮಶೇಖರ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಚಾರದ ಸಮಾರಂಭದಲ್ಲೂ ಭಾಗವಹಿಸ್ತಾರೆ. ಬಿಜೆಪಿ ಅಭ್ಯರ್ಥಿಯ ಪ್ರಚಾರಕ್ಕೆ ಹೋಗಲ್ಲ. ಮೊನ್ನೆ ನಡೆದಂಥ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪ್ರಚಾರಕ್ಕೆ ಹೋಗ್ತಾರೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪ್ರಚಾರಕ್ಕೆ ಹೋಗಿ ಪಾಲ್ಗೊಳ್ಳುತ್ತಾರೆ. ಹೀಗೆ ಅನೇಕ ರೀತಿ. ಸೊ ಹೀಗಾಗಿ ಒಂದೊಂದಾಗಿ ಬಿಜೆಪಿಯಲ್ಲಿ ರೆಬಲ್ಸ್ಗಳೇನಿದ್ದಾರೆ ಆ ರೆಬಲ್ಸ್ಗಳಿಗೆ ಕಡಿವಾಣ ಹಾಕಲಿಕ್ಕೆ ಬಿಜೆಪಿ ಮುಂದಾಗಬೇಕು ಅಂದರೆ ಒಬ್ಬೊಬ್ಬರಾಗಿ ಅದಕ್ಕೆ ಕ್ರಮಕ್ಕೆ ಒಳಗಾಗಬೇಕಾಗತ್ತೆ. ಹಾಗಾದರೆ ಶಿವರಾಮ್ ಹೆಬ್ಬಾರ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರಾ? ಬಿಜೆಪಿಯಿಂದ ಉಚ್ಚಾಟನೆ ಮಾಡಿ ಆದೇಶವನ್ನು ಹೊರಡಿಸ್ತಾರಾ? ಅದರ ಮೂಲಕ ಪಕ್ಷ ವಿರೋಧ ಚಟುವಟಿಕೆ ಮಾಡುವಂಥ ನಾಯಕರಿಗೆ ಶಾಕ್ ಕೊಡ್ತಾರಾ, ಬಿಸಿ ಮುಟ್ಟಿಸ್ತಾರಾ? ಗೊತ್ತಿಲ್ಲ. ಇಲ್ಲಿವರೆಗೂ ಕೂಡ ಪ್ರಚಾರ, ಇಲ್ಲಿವರೆಗೂ ಕೂಡ ಶಿಸ್ತು ಕ್ರಮ ಯಾವ ಕಾರಣಕ್ಕೂ ಕೂಡ ಯೋಚನೆ ಮಾಡಿಲ್ಲ ಅಂತ ಅನಿಸುತ್ತೆ. ಸೊ ಹೀಗಾಗಿ ಶಿವರಾಮ್ ಹೆಬ್ಬಾರ್ ವಿರುದ್ಧ ಕ್ರಮ ತೆಗೆದುಕೊಂಡಿಲ್ಲ. ಇನ್ನೊಂದು ಕಡೆ ST ಸೋಮಶೇಖರ್ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಂಡಿಲ್ಲ. ಹಾಗಾದರೆ ಶಿಗ್ಗಾವಿ ಮತ್ತು ಸಂಡೂರಿನಲ್ಲಿ ಸೋಲಾಯ್ತಲ್ಲ ಇತ್ತೀಚೆಗೆ ನಡೆದಿರುವಂಥ ಚುನಾವಣೆಗಳು. ಶಿಗ್ಗಾವಿಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾರೆ ಎನ್ನುವ ಕಾರಣಕ್ಕಾಗಿ ಕೆಲವಷ್ಟು ಜನರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಾಯಿತು. ಸಂಡೂರಲ್ಲೂ ಕೂಡ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಾಯಿತು. ಬಿಜೆಪಿಯಲ್ಲಿ ಶಿಸ್ತು ಸಮಿತಿ ಒಂದು ಆದೇಶವನ್ನು ಕೂಡ ಮಾಡಿತು. ನೋಡಿ, ಸದಾನಂದ ಗೌಡ, N ಮಹೇಶ್ ನೇತೃತ್ವದಲ್ಲಿ ಈಗ ಮತ್ತೊಂದು ಶಿಸ್ತು ಸಮಿತಿ ಅಂತ. ಈ ಹಿಂದೆ ಇದ್ದಂಥ ಸಮಿತಿ ಏನು ಮಾಡ್ತಾ ಗೊತ್ತಿಲ್ಲ. ಈಗ ಸದಾನಂದ ಗೌಡ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ಮಾಡಿದ್ದಾರೆ. ಸದಾನಂದ ಗೌಡರು ಇತ್ತೀಚೆಗೆ ಪಕ್ಷದ ಪರವಾಗಿ ಧ್ವನಿ ಎತ್ತಲಿಕ್ಕೆ ಶುರು ಮಾಡಿದ್ದಾರೆ. ರೆಬಲ್ಸ್ಗಳ ವಿರುದ್ಧವೂ ಕೂಡ ಧ್ವನಿ ಎತ್ತಿದ್ದಾರೆ. ನೇರವಾಗಿ ಹಾದಿ ಬೀದಿಯಲ್ಲಿ ಕೂತ್ಕೊಂಡು ಮಾತಾಡಬೇಡಿ, ಡೆಲ್ಲಿಗೆ ಹೋಗಿ ಅಂತ ಹೇಳುವಂಥ ಗಟ್ಟಿತನವನ್ನು ತೋರಿಸಿದ್ರು. ಈಗ ಅವರನ್ನೇ ಶಿಸ್ತು ಸಮಿತಿಗೆ ತಂದು ಹಾಕಿದ್ದಾರೆ. ಹೀಗಾಗಿ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನುವ ಸ್ಥಿತಿ ಬಿಜೆಪಿಯಲ್ಲಿ ನಿರ್ಮಾಣ ಆಗಿತ್ತು. ಯತ್ನಾಳ್ ವಿಚಾರದಲ್ಲಿ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ ಯೋಚನೆ ಶುರುವಾಗಿತ್ತಲ್ಲ, ಈಗ ಸದಾನಂದ ಗೌಡರು ಕಟ್ಟಬಹುದೇನೋ ಅಂತ ತಂದು ಕೂರಿಸಿದ್ದಾರೆ. ಸದಾನಂದ ಗೌಡರು ಎಷ್ಟರ ಮಟ್ಟಿಗೆ ಶಿಸ್ತು ಸಮಿತಿಯಲ್ಲಿ ಶಿಸ್ತು ಪಾಲನೆಗಾಗಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತಾರೆ ಗೊತ್ತಿಲ್ಲ. ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ವಿರುದ್ಧ ಕ್ರಮ ತೆಗೆದುಕೊಂಡ್ರೆ ಉಚ್ಚಾಟನೆ ಬಿಟ್ಟರೆ ಬೇರೆ ದಾರಿ ಇಲ್ಲ. ಹೌದು, ಉಚ್ಚಾಟನೆ ಮಾಡಿದ್ರೆ ಏನಾಗುತ್ತೆ? ಅವ್ರಿಗಿನ್ನೂ ಸುಲಭವಾಗಿ ಕಾಂಗ್ರೆಸ್ ಜೊತೆ ಗುರುತಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅವರು ಕಾಂಗ್ರೆಸ್ ಜೊತೆಗೆ ಸೇರಿಕೊಳ್ತಾರೆ. ಉಚ್ಚಾಟನೆ ಮಾಡಿದ್ದಾರೆ, ನಾವೇನು ಮಾಡೋಕ್ಕಾಗತ್ತೆ ಅಂತ ಹೇಳಿ. ಸೊ ಹೀಗಾಗಿ ಒಟ್ಟಿನಲ್ಲಿ ಶಿಸ್ತು ಸಮಿತಿ ಅಂತೂ ರಚನೆ ಆಗಿದೆ. ಈ ಶಿಸ್ತು ಸಮಿತಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ, ಯಾರ್ಯಾರ ವಿರುದ್ಧ ಕೆಲಸ ಮಾಡುತ್ತೆ, ಹಾಗೆ ನೋಡಿದ್ರೆ ಈ ಶಿಸ್ತು ಸಮಿತಿ ಕೆಲಸ ಮಾಡಬೇಕು ಅಂತ ಶುರು ಮಾಡಿದ್ರೆ ಒಂದು ಅರ್ಧ ಡಜನ್ನು, 1 ಡಜನ್ನು ಅಂತಲ್ಲ, ಒಂದು ಅರ್ಧದಷ್ಟು ಜನರೇ ಖಾಲಿ ಆಗ್ತಾರೇನೋಪ್ಪ, ಗೊತ್ತಿಲ್ಲ. ಈ ಎಲ್ಲ ಸಭೆ ಬಳಿಕ BY ವಿಜೇಂದ್ರ ಮಾತನಾಡಿದ್ದಾರೆ. ಜೊತೆಗೆ ಇನ್ನೂ ಕೆಲವು ನಾಯಕರು ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡೋಣ. ಇಂದಿನ ನಮ್ಮ ಕೋರ್ ಕಮಿಟಿಯ ಸಭೆಯಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಜಿರವರು,
ಸಂಸದೀಯ ಮಂಡಳಿಯ ಸದಸ್ಯರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ಮತ್ತು ಎಲ್ಲ ಕೋರ್ ಕಮಿಟಿಯ ಸದಸ್ಯರು ಇವತ್ತಿನ ಸಭೆಯಲ್ಲಿ ಭಾಗವಹಿಸಿದರು. ಕೆಲವು ಪ್ರಮುಖ ಚರ್ಚೆ ಆಗಿದೆ. ಇದರಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ನಡೆದಂಥ ಉಪಚುನಾವಣೆಗಳ ಸೋಲಿನ ಹಿನ್ನೆಲೆಯಲ್ಲಿ ಸಂಡೂರು ಮತ್ತು ಶಿಗ್ಗಾವಿ ನಮಗೆ ಯಾಕೆ ಹಿನ್ನಡೆ ಆಯಿತು, ಈ ವಿಚಾರವನ್ನ ಸಮಗ್ರವಾಗಿ ತಿಳ್ಕೋಬೇಕು, ಸತ್ಯ ಸಂಗತಿಗಳು ತಿಳ್ಕೋಬೇಕು ಅನ್ನೋ ವಿಚಾರ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಾಗಿರ್ತಕ್ಕಂಥ ಸದಾನಂದ ಗೌಡಜಿಯವರು ಮತ್ತೆ ರಾಜ್ಯದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಎನ್ ಮಹೇಶ್ ಅವರ ನೇತೃತ್ವದಲ್ಲಿ ಒಂದು ಸತ್ಯ ಸಂಶೋಧನಾ ಒಂದು ತಂಡವನ್ನ ಶಿಗ್ಗಾವಿ ಮತ್ತೆ ಸಂಡೂರಿಗೆ ಹೋಗಿ ಅಲ್ಲಿ ಮಾಹಿತಿಯನ್ನು ಪಡೆದುಕೊಂಡು ಬರಬೇಕು ಅಂತೇಳಿ ತೀರ್ಮಾನ ಆಗಿದೆ. ಸದಾನಂದ ಗೌಡರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಹಾಗೆಯೇ ರಾಜ್ಯದ ಉಪಾಧ್ಯಕ್ಷರು, ಕೊಳ್ಳೇಗಾಲದ ಮಾಜಿ ಶಾಸಕರು, ಮಾಜಿ ಸಚಿವರಾಗಿರ್ತಕ್ಕಂಥ ಎನ್ ಮಹೇಶ್ ರವರು ಇವರಿಬ್ಬರೂ ಸಹ ಹಿರಿಯರು ಶಿಗ್ಗಾವಿ ಮತ್ತು ಸಂಡೂರಿಗೆ ಭೇಟಿಯನ್ನು ಕೊಟ್ಟು ನಮ್ಮ ಸೋಲಿಗೆ ಕಾರಣಗಳು ಇದರೆಲ್ಲ ಬಗ್ಗೆ ಚರ್ಚೆ ಮಾಡ್ಕೊಂಡು ಬರ್ತಾರೆ. ಎರಡನೇದು, ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಏನು ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ ಮೇಲೆ ಗೆದ್ದಂತ ಶಾಸಕರುಗಳೇನಿದ್ದಾರೆ, ತಮಗೂ ತಿಳಿದಿದೆ ಕಳೆದ ಹಲವಾರು ತಿಂಗಳುಗಳಿಂದ ಏನು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮತ್ತೆ ಕಾಂಗ್ರೆಸ್ ಜೊತೆನಲ್ಲಿ ಅಧಿಕೃತವಾಗಿ ಅವರು ಐಡೆಂಟಿಫೈ ಮಾಡಿಕೊಂಡಿದ್ದಾರೆ, ಕಾಂಗ್ರೆಸ್ ಜೊತೆಲ್ಲ ಓಡಾಡ್ತಾ ಇದ್ದಾರೆ. ಈ ವಿಚಾರವನ್ನು ಕೂಡ ಬಹಳ ಹಿಂದೆನೂ ಕೂಡ ಚರ್ಚೆ ಮಾಡಿದ್ವಿ. ಕೋರ್ ಕಮಿಟಿನಲ್ಲಿ ಎಲ್ಲರೂ ಕೂಡ ಸರ್ವಾನುಮತದಿಂದ ಇದೆಲ್ಲದಕ್ಕೂ ಕೂಡ ಇತಿಶ್ರೀ ಆಡಬೇಕು, ಒಂದು ಬಿಗಿಯಾದಂಥ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಮ್ಮ ರಾಷ್ಟ್ರೀಯ